Hello everyone, welcome to my YouTube channel NCRT Booster, and I am Prithvi. Today we will discussing about the chapter wise question series. Subject is science. Part 3 ಯಾವ್ದಂದ್ರೆ chapter 3 ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತವೆ ಎಲ್ಲವನ್ನು ನೋಡ್ಕೊಂಡು ಹೋಗೋಣ. ಈ ಚಾಪ್ಟರ್ ನಿಂದ 3 to 4 marks and more than ಕೂಡ ಬರುವಂತ ಚಾನ್ಸಸ್ ಇದೆ. ಸೊ ಇಟ್ಸ್ ಚಾಪ್ಟರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಸ್ಪೆಷಲಿ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಮತ್ತೆ ಡಯಾಗ್ರಾಮ್ಸ್ ಕೂಡ ಬರುವಂತ ಚಾನ್ಸಸ್ ಇದೆ. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಕ್ವಶನ್ಸ್ ಗಳು ಕೇಳುವಂತ ಚಾನ್ಸಸ್ ಇವೆ, ಅವುಗಳನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಒನ್ ಯಾವ್ದು ಕೇಳ್ತಾರ ಅಂದ್ರೆ ಡಕ್ಟಿಲಿಟಿ ಅನ್ನೋದ್ರ ಬಗ್ಗೆ ಕೇಳಬಹುದು. ಡಕ್ಟಿಲಿಟಿ ಅಂದ್ರೆ ಏನು? ದ ಪ್ರಾಪರ್ಟಿ ಆಫ್ ಮೆಟಲ್ಸ್ ಟು ಬಿಕಮ್ ವೈರ್ಸ್. ಏನಂದ್ರೆ ಆ ಮೆಟಲ್ಸ್ ಅನ್ನ ವೈರ್ ಆಗಿ ಮಾಡ್ತಕ್ಕಂತ ಪ್ರಾಪರ್ಟಿ ಏನು ಮೆಟಲ್ಸ್ ಪ್ರಾಪರ್ಟಿನ ಹೊಂದಿರುತ್ತೆ. ಇದನ್ನ ಏನಂತ ಕರೀತಾರೆ? ಡಕ್ಟಿಲಿಟಿ ಅಂತ ಕರೀತಾರೆ. ಅಂಡ್ ಸೆಕೆಂಡ್ ಒನ್ ಮಿಲಾಬಿಲಿಟಿ. ಮಿಲಾಬಿಲಿಟಿ ಅಂದ್ರೆ ದ ಪ್ರಾಪರ್ಟಿ ಆಫ್ ಮೆಟಲ್ಸ್. ಇದೊಂದು ಪ್ರಾಪರ್ಟಿ ಆಫ್ ಮೆಟಲ್ಸ್ ಇದೆ ಟು ಫಾರ್ಮ್ ಅ ಶೀಟ್ಸ್. ಫಾರ್ಮ್ ಅ ಶೀಟ್ಸ್ ಅಂದ್ರೆ ಒಂದು ಪಾತ್ರೆ ರೀತಿಯಾಗಿರ್ತಕ್ಕಂಥ ಒಂದು ಶೀಟ್ಸ್ ಗಳನ್ನ ಮಾಡ್ತಕ್ಕಂಥ ಹಾಳೆ ರೀತಿ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿನ ಹೊಂದಿರ್ತವೆ ಮೆಟಲ್ಸ್ ಗಳನ್ನ. ಅದನ್ನ ಏನಂತ ಕರೀತಾರೆ ಅಂದ್ರೆ ಮೆಲಾಬಿಲಿಟಿ ಅಂತ ಕರೀತಾರೆ. ಇನ್ನೊಂದು ಏನಂದ್ರೆ ಸೋನರ್ಸ್ ಅಂತ ಕರೀತಾರೆ. ಸೋನರ್ಸ್ ಅಂದ್ರೆ ಏನು? ದ ಪ್ರಾಪರ್ಟಿ ಆಫ್ ಮೇಕಿಂಗ್ ಅ ಸೌಂಡ್ ವೆನ್ ಮೆಟಲ್ ಈಸ್ ಹಿಟ್. ಮೆಟಲ್ಸ್ ನಾವು ಯಾವಾಗ ಹೊಡಿತೀವಲ್ಲ ಅವಾಗ ಮೆಟಲ್ ಸೌಂಡ್ ಬರುತ್ತೆ. ಆ ಸೌಂಡ್ ಅನ್ನೇ ಮೆಟಾಲಿಕ್ ಸೌಂಡ್ ಅನ್ನ ಬರುತ್ತಲ್ಲ, ಆ ಮೆಟಾಲಿಕ್ ಸೌಂಡ್ ಮಾಡ್ತಕ್ಕಂಥ ಪ್ರಾಪರ್ಟಿಯನ್ನೇ ಸೋನೋರಸ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಫೋರ್ತ್ ಒನ್ ಏನಂದ್ರೆ ಅಲಾಯ್ ಅಂದ್ರೆ ಏನಂತ ಕೇಳಿದ್ದಾರೆ. ಅಲಾಯ್ ಇಸ್ ನಥಿಂಗ್ ಬಟ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಮೆಟಲ್ ಟು ಮೆಟಲ್ ಆರ್ ಮೆಟಲ್ ಟು ನಾನ್ ಮೆಟಲ್ ಅಂತ ಹೇಳ್ಬೋದು. ಇದೊಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿದೆ. ಮೆಟಲ್ ಟು ಮೆಟಲ್ ಕೂಡ ಮಾಡಬಹುದು, ಮೆಟಲ್ ಟು ನಾನ್ ಮೆಟಲ್ ಕೂಡ ಮಾಡಬಹುದು. ಅದನ್ನ ಅಲಾಯ್ ಅಂತ ಕರೀತಾರೆ. ನೆಕ್ಸ್ಟ್ ಅಲ್ಕಲಿ ಅಂದ್ರೆ ಏನು? ಅಲ್ಕಲಿ ಇಸ್ ನಥಿಂಗ್ ಬಟ್ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಸೊಲ್ಯೂಬಲ್ ಇನ್ ವಾಟರ್. ಈಗ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಅಂತಾನು ಕೂಡ ಹೇಳ್ಬೋದು. ಅವು ಏನ್ ಮಾಡ್ತಾವ ಅಂದ್ರೆ ಅಲ್ಕಲೀಸ್ ವಾಟರ್ ನಲ್ಲಿ ಸೊಲ್ಯೂಬಲ್ ಆಗಿರ್ತವೆ. ಅವುಗಳನ್ನ ಏನಂತ ಕರೀತಾರೆ? ಅಲ್ಕಲೀಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಅನೋಡೈಸೇಷನ್. ಏನು? ಅನೋಡೈಸೇಷನ್ ನಥಿಂಗ್ ಬಟ್ ಅನೋಡೈಸೇಷನ್. ಅನೋಡೈಸೇಷನ್ ಅಂದ್ರೆ ಏನಂದ್ರೆ ದ ಆಕ್ಷನ್ ಆಫ್ ಫಾರ್ಮಿಂಗ್ ಅ ಥಿಕ್ ಆಕ್ಸೈಡ್ ಲೇಯರ್ ಆನ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಮೇಲ್ಗಡೆ ಒಂದು ಚಿಕ್ಕದಾಗಿರ್ತಕ್ಕಂಥ ಆಕ್ಸೈಡ್ ಲೇಯರ್ ನ ಫಾರ್ಮ್ ಮಾಡೋದನ್ನೇ ಅನೋಡೈಸೇಷನ್ ಅಂತ ಕರೀತಾರೆ. ಇದನ್ನ ಯಾವುದಕ್ಕೆ? ರಸ್ಟಿಂಗ್ ಆರ್ ಕೊರೋಷನ್ ನಿಂದ ಪ್ರಿವೆಂಟ್ ಮಾಡಕ್ಕೆ ಇದನ್ನ ಬಳಸ್ತಾರೆ. ಇದನ್ನ ಅನೋಡೈಸೇಷನ್ ಅಂತ ಕರೀತಾರೆ. ಈ ವಿಡಿಯೋವನ್ನ ನೋಡೋಕ್ಕಿಂತ ಮುಂಚೆ ನೀವು ಹೇಳ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತೆ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಅಗೇನ್ ಮುಂದ್ಗಡೆ ಹೋಗೋಣ. ಮತ್ತೆ ಈ ನೆಕ್ಸ್ಟ್ ಒನ್ ಮಡ್ ಅಂದ್ರೆ ಏನು? ದ ಸ್ಯಾಂಡ್ ಲೈಕ್ ಇಂಪ್ಯೂರಿಟೀಸ್ ಸಾಯಿಲ್ಸ್ ಇನ್ ದ ಓರ್ಸ್. ಓರ್ಸ್ ಅಂದ್ರೆ ಏನಂದ್ರೆ ಇವಾಗ ಅದಿರುಗಳು ಅಂತ ಕರೀತಾರಲ್ಲ, ಕಬ್ಬಿಣದ ಅದಿರುಗಳು, ಚಿನ್ನದ ಅದಿರುಗಳು, ನೆಲದಿಂದ ತೆಗಿತಕ್ಕಂತ ಮೆಟಲ್ಸ್ ಏನಿರ್ತಾವಲ್ಲ ಅವುಗಳ ಮೆಟಲ್ಸ್ ಅನ್ನ ಓರ್ಸ್ ನಿಂದ ತೆಗಿತಾರೆ, ಅಂದ್ರೆ ಅದಿರುಗಳಿಂದ ತೆಗಿತಾರೆ. ಅಲ್ಲಿ ಸ್ಯಾಂಡ್ ಲೈಕ್ ಇಂಪ್ಯೂರಿಟೀಸ್ ಅಂದ್ರೆ ಓರ್ಸ್ ನಲ್ಲಿ ಇರ್ತಕ್ಕಂತ ಮಣ್ಣಿನ ತರ ಇಂಪ್ಯೂರಿಟೀಸ್ ಅನ್ನ ಎಂತ ಕರೀತಾರೆ? ಮಡ್ ಅಂತ ಕರೀತಾರೆ. ನೆಕ್ಸ್ಟ್ 8th ಕ್ವಶನ್ ಲಿಕ್ವಿಡ್ ಮೆಟಲ್. ಲಿಕ್ವಿಡ್ ಮೆಟಲ್ ಯಾವ್ದಂದ್ರೆ ಮರ್ಕ್ಯೂರಿ ಅಂತ ಹೇಳಬಹುದು. ಮರ್ಕ್ಯೂರಿ. ನೆಕ್ಸ್ಟ್ ಲಿಕ್ವಿಡ್ ನಾನ್ ಮೆಟಲ್. ಲಿಕ್ವಿಡ್ ಆಗಿರ್ತಕ್ಕಂಥ ನಾನ್ ಮೆಟಲ್ ಯಾವ್ದಂದ್ರೆ ಬ್ರೋಮೈಡ್ ಅಂತ ಹೇಳ್ಬೋದು. ನೆಕ್ಸ್ಟ್ 10th ಒನ್ ಯಾವ್ದಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿಂಗ್ ನಾನ್ ಮೆಟಲ್. ಎಲೆಕ್ಟ್ರಿಕಲ್ ಕಂಡಕ್ಟಿಂಗ್ ಆಗಿದೆ ಬಟ್ ಅದು ನಾನ್ ಮೆಟಲ್ ಯಾವ್ದಂದ್ರೆ ಗ್ರಾಫೈಟ್ ಅಂತ ಹೇಳ್ಬೋದು. ನೆಕ್ಸ್ಟ್ 11th ಕ್ವಶನ್ ನಾನ್ ಮೆಟಲ್ ವಿತ್ ಲಸ್ಟರ್. ನಾನ್ ಮೆಟಲ್ ವಿತ್ ಲಸ್ಟರ್ ಯಾವ್ದಂದ್ರೆ ಅಯೋಡಿನ್ ಅಂತ ನಾವು ಹೇಳ್ಬೋದು. ಅದು ನಾನ್ ಮೆಟಲ್ ವಿತ್ ಲಸ್ಟರ್ ಆಗಿದೆ. ಲಸ್ಟರ್ ಅಂದ್ರೆ ಏನು? ಹೊಳಪನ್ನು ಹೊಂದಿರತಕ್ಕಂಥದ್ದು. ಲಸ್ಟರ್ ಮೀನ್ಸ್ ಹೊಳಪು ಅಂದ್ರೆ ಶೈನಿಂಗ್ ಅನ್ನು ಹೊಂದಿರತಕ್ಕಂಥದ್ದು. ನಾನ್ ಮೆಟಲ್ ಯಾವ್ದಂದ್ರೆ ಆಕ್ಚುಲಿ ಮೆಟಲ್ಸ್ ಶೈನಿಂಗ್ ಪ್ರಾಪರ್ಟಿನ ಹೊಂದಿರ್ತವೆ, ಬಟ್ ನಾನ್ ಮೆಟಲ್ ಶೈನಿಂಗ್ ಪ್ರಾಪರ್ಟಿನ ಹೊಂದಿರಲ್ಲ. ಆದ್ರೂ ನಾನ್ ಮೆಟಲ್ ನಲ್ಲಿ ಯಾವ್ದು ಶೈನಿಂಗ್ ಹೊಂದಿರ್ತದೆ ಅಂದ್ರೆ ಅಯೋಡಿನ್ ಅಂತ ಹೇಳ್ಬೋದು. ನೆಕ್ಸ್ಟ್ 12th ಕ್ವಶನ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಮೆಟೀರಿಯಲ್. ನ್ಯಾಚುರಲ್ ಆಗಿರ್ತಕ್ಕಂಥ ವೆರಿ ಹಾರ್ಡೆಸ್ಟ್ ಇನ್ ನ್ಯಾಚುರಲ್ ಮೆಟೀರಿಯಲ್ ಯಾವ್ದಂದ್ರೆ ಡೈಮಂಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮರ್ಕ್ಯೂರಿ ಓರ್ಸ್. ಮರ್ಕ್ಯೂರಿ ಓರ್ ಯಾವ್ದಂದ್ರೆ ಸಿನ್ನಾಬಾರ್ ಅಂತ ಹೇಳ್ಬೋದು, HGS ಅಂತ ಹೇಳ್ಬೋದು. ನೆಕ್ಸ್ಟ್ 14th ಕ್ವಶನ್ ಮೆಟಲ್ಸ್ ಫೌಂಡ್ ಇನ್ ಫ್ರೀ ಸ್ಟೇಟ್. ಫ್ರೀ ಸ್ಟೇಟ್ ಅಂದ್ರೆ ನ್ಯಾಚುರಲ್ ಆಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಬೈನ್ಡ್ ಫಾರ್ಮ್ ದಲ್ಲಿ ಸಿಗದೇನೆ ಫ್ರೀ ಆಗಿ ಸಿಗ್ತಕ್ಕಂಥದ್ದು ಯಾವ್ದಂದ್ರೆ ಗೋಲ್ಡ್, ಸಿಲ್ವರ್ ಮತ್ತೆ ಪ್ಲಾಟಿನಮ್ ಅಂತ ನಾವು ಹೇಳ್ಬೋದು. ಇವುಗಳು ಬೇರೆದ್ರ ಜೊತೆ ಕಂಬೈನ್ ಆಗಿ ಸಿಗಲ್ಲ, ಓನ್ಲಿ ಫ್ರೀ ಆಗಿ ಸಿಗುವಂತ ಮೆಟಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ 15th ಕ್ವಶನ್ ಮೆಟಲ್ಸ್ ಅವೈಲೇಬಲ್ ಇನ್ ಫ್ರೀ ಅಂಡ್ ಕಂಬೈನ್ಡ್ ಬೋತ್ ಫಾರ್ಮ್ಸ್. ಫ್ರೀ ಆಗಿನೂ ಸಿಗ್ಬೋದು, ಕಂಬೈನ್ ಆಗಿ ಸಿಗ್ಬೋದು. ಅವುಗಳಂದ್ರೆ ಕಾಪರ್ ಮತ್ತೆ ಸಿಲ್ವರ್ ಅಂತ ಹೇಳ್ಬೋದು. ನೆಕ್ಸ್ಟ್ 16th ಕ್ವಶನ್ಸ್
ಮೆಟಲ್ ಸ್ಟೋರ್ಡ್ ಇನ್ ಕೆರೋಸಿನ್. ಮೆಟಲ್ಸ್ ಅನ್ನ ಕೆರೋಸಿನ್ ನಲ್ಲಿ ಸ್ಟೋರ್ ಮಾಡಿ ಇಡ್ತಕ್ಕಂತ ಮೆಟಲ್ಸ್ ಯಾವ ಅಂದ್ರೆ ಒಂದು ಸೋಡಿಯಂ, ಇನ್ನೊಂದು ಪೊಟ್ಯಾಸಿಯಂ. ಇವುಗಳನ್ನ ಯಾಕೆ ಸ್ಟೋರ್ ಮಾಡಿ ಇಡ್ತಾರಂದ್ರೆ ಇವುಗಳನ್ನ ನೇಚರ್ ನಲ್ಲಿ ಬಿಟ್ಟಾಗ ಅವು ಏನ್ ಮಾಡ್ತಾವ ಅಂದ್ರೆ ಫೈರ್ ಆಗ್ತಕ್ಕಂಥ ಚಾನ್ಸಸ್, ರ್ಯಾಪಿಡ್ಲಿ ಫೈರ್ ಆಗ್ತವೆ. ಅದಕ್ಕೋಸ್ಕರನೇ ಇವುಗಳನ್ನ ಕೊರಿಸಿನ್ ನಲ್ಲಿ ಇಡ್ತಾರೆ, ಸಾರಿ ಕೆರೋಸಿನ್ ನಲ್ಲಿ ಇಡ್ತಾರೆ. ಮೆಟಲ್ಸ್ ವಿತ್ ಹೈಲಿ ಮೆಲಾಬಲ್ ಪ್ರಾಪರ್ಟೀಸ್ ಅಂದ್ರೆ ಶೀಟ್ಸ್ ರೀತಿ, ಹಾಳೆಗಳ ರೀತಿ ಮಾಡ್ತಕ್ಕಂಥ ಮೆಟಲ್ಸ್ ಹೈಲಿ ಮೆಲಾಬಲ್ ಪ್ರಾಪರ್ಟೀಸ್ ಅನ್ನ ಹೊಂದಿರತಕ್ಕಂಥ ಯಾವ ಅಂದ್ರೆ ಫಸ್ಟ್ ಒನ್ ಇಸ್ ಗೋಲ್ಡ್ ಅಂಡ್ ಸೆಕೆಂಡ್ ಒನ್ ಇಸ್ ಸಿಲ್ವರ್. ಇವುಗಳನ್ನ ಅದಕ್ಕೋಸ್ಕರನೇ ಇವುಗಳನ್ನ ಯಾವ್ದಕ್ಕೆ ಯೂಸ್ ಮಾಡ್ತಿರತ್ತೆ ಅಂದ್ರೆ ಜುವೆಲ್ಸ್ ಅನ್ನ ಮಾಡಕ್ಕೆ ಯೂಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಮೆಟಲ್ಸ್ ವಿತ್ ಹೈ ಡಕ್ಟಿಲಿಟಿ ಮೀನ್ಸ್ ವೈರ್ ರೀತಿ ಮಾಡೋದನ್ನ ಯಾವ್ದಂದ್ರೆ ಗೋಲ್ಡ್. ದೆನ್ ನೆಕ್ಸ್ಟ್ ದ ಬೆಸ್ಟ್ ಹೀಟ್ ಕಂಡಕ್ಟಿಂಗ್ ಮೆಟಲ್ಸ್, ಯಾವ್ದು ಜಾಸ್ತಿ ಹೀಟ್ ಕಂಡಕ್ಟಿಂಗ್ ಮಾಡ್ತಾವ ಅಂದ್ರೆ ಒಂದು ಸಿಲ್ವರ್ ಅಂಡ್ ಸೆಕೆಂಡ್ ಒನ್ ಕಾಪರ್. ಇವುಗಳನ್ನ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪಾತ್ರೆಗಳನ್ನ ಮಾಡಕ್ಕೆ ಯೂಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್ 20th ಕ್ವಶನ್ ಮೆಟಲರ್ಜಿ ಅಂದ್ರೆ ಇದನ್ನ ಮೆಟಲ್ ಶಾಸ್ತ್ರ ಅಥವಾ ಲೋಹ ಶಾಸ್ತ್ರ ಅಂತ ಕೊಡ್ತಾರೆ. ಇದರಲ್ಲಿ ಏನ್ ಇದ್ರ ಮೀನಿಂಗ್ ಏನಂದ್ರೆ ಸೆಪರೇಟಿಂಗ್ ಮೆಟಲ್ಸ್ ಫ್ರಮ್ ಓರ್ಸ್ ಅಂಡ್ ಪ್ರೊಸೆಸಿಂಗ್ ದೆಮ್ ಫಾರ್ ಯೂಸ್. ಓರ್ಸ್ ಅಂದ್ರೆ ಅದಿರುಗಳಿಂದ ಮೆಟಲ್ಸ್ ಅನ್ನ ತೆಗೆಯೋದನ್ನ ಮತ್ತೆ ಅವುಗಳನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಮೆಟಲರ್ಜಿ ಹೇಳುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ 21st ಕ್ವಶನ್ ಇಸ್ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಏನಂದ್ರೆ ರೈಟಿಂಗ್ ಅ ಮೆಟಲ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಬೇಸ್ಡ್ ಆನ್ ರಿಯಾಕ್ಟಿವಿಟಿ ಆಧಾರದ ಮೇಲೆ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಮೆಟಲ್ಸ್ ಅನ್ನ ಬರೆಯೋದನ್ನ ಏನಂತ ಕರೀತಾರೆ ಅಂದ್ರೆ ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ 22nd ಕ್ವಶನ್ ಇಸ್ ಅಲ್ಕಲೈನ್ ಮೆಟಲ್ಸ್ ಅಂದ್ರೆ ಕ್ಷಾರೀಯ, ಅವಾಗ್ಲೇ ಹೇಳಿದ್ವಲ್ಲ ನೀರಿನಲ್ಲಿ ಏನಾಗ್ತಾವ ಡಿಸಾಲ್ವ್ ಆಗ್ತಕ್ಕಂಥ ಮೆಟಲ್ಸ್ ಯಾವ ಅಂದ್ರೆ ಫಸ್ಟ್ ಒನ್ ಲಿಥಿಯಂ, ಸೋಡಿಯಂ, ಪೊಟ್ಯಾಸಿಯಂ. ಇವು ಮೂರುಗಳು ಹ್ಯಾಸ್ ಅ ಲೋ ಡೆನ್ಸಿಟಿ ಅಂಡ್ ಮೆಲ್ಟಿಂಗ್ ಪಾಯಿಂಟ್. ಇವು ಜಾಸ್ತಿ ಲೋ ಡೆನ್ಸಿಟಿಯನ್ನು ಹೊಂದಿರ್ತವೆ ಮತ್ತು ಲೋ ಮೆಲ್ಟಿಂಗ್ ಪಾಯಿಂಟ್ ಅನ್ನು ಹೊಂದಿರ್ತವೆ. ಅಂಡ್ ಆರ್ ಸಾಫ್ಟ್ ಮೆಟಲ್ಸ್ ವಿಚ್ ಕ್ಯಾನ್ ಬಿ ಕಟ್ ಬೈ ನೈಫ್. ಇವುಗಳು ವೆರಿ ಸಾಫ್ಟ್ ಆಗಿರ್ತವೆ. ಇವುಗಳನ್ನು ನಾವು ನೈಫ್ ನಿಂದ ಅಂದ್ರೆ ಚಾಕುವಿನಿಂದ ಕೂಡ ಕಟ್ ಮಾಡಬಹುದು, ಅಷ್ಟು ಸಾಫ್ಟ್ ಆಗಿರ್ತವೆ ಅಂತ ನಾವು ಹೇಳ್ಬೋದು. ಅಂಡ್ ನೌ ವಿ ವಿಲ್ ಗೋ ಫಾರ್ 23rd ಕ್ವಶನ್. ವಾಟ್ ಈಸ್ ದ ಥರ್ಮೈಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಇದರ ಆನ್ಸರ್ ನೋಡ್ಕೊಂಡು ಹೋಗ್ಬೇಕಾದ್ರೆ ದ ಪ್ರೊಸೆಸ್ ಆಫ್ ಒಬ್ಟೈನಿಂಗ್ ಮೆಟಲ್ಸ್ ಫ್ರಮ್ ಮೆಟಲ್ ಆಕ್ಸೈಡ್ಸ್ ಯೂಸಿಂಗ್ ಅಲ್ಯೂಮಿನಿಯಂ ಆಸ್ ರಿಡ್ಯೂಸಿಂಗ್ ಏಜೆಂಟ್. ಇಲ್ಲಿ ಏನಂದ್ರೆ ಮೆಟಲ್ಸ್ ಆಕ್ಸೈಡ್ ನಿಂದ ಮೆಟಲ್ಸ್ ಅನ್ನ ತೆಗೆಯೋದು ಹೇಗೆ ಅಂದ್ರೆ ಫಸ್ಟ್ ಒನ್ ಇಟ್ ಈಸ್ ಮೆಟಲ್ ಆಕ್ಸೈಡ್ ಇರುತ್ತೆ, ಅದನ್ನ ಮೆಟಲ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂದ್ರೆ ಅಲ್ಯೂಮಿನಿಯಂ ರಿಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ಕೊಂಡು ಮೆಟಲ್ ಆಕ್ಸೈಡ್ ಇದ್ದದನ್ನ ಮೆಟಲ್ಸ್ ಆಗಿ ಕನ್ವರ್ಟ್ ಮಾಡೋದನ್ನ ಏನಂತ ಕರೀತಾರೆ ಅಂದ್ರೆ ಥರ್ಮೈಟ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದೆನ್ ನೆಕ್ಸ್ಟ್ 24th ಕ್ವಶನ್ ಇಸ್ ವಾಟ್ ಈಸ್ ಗ್ಯಾಲ್ವನೈಸೇಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಥಿನ್ ಕೋಟಿಂಗ್ ಆಫ್ ಅ ಜಿಂಕ್ ಟು ಪ್ರೊಟೆಕ್ಟ್ ಶೀಟ್ಸ್ ಅಂಡ್ ಐರನ್ ಫ್ರಮ್ ಕೊರೋಷನ್. ಏನಂದ್ರೆ ಗ್ಯಾಲ್ವನೈಸೇಷನ್ ಅಂದ್ರೆ ಜಿಂಕ್ ನ ತಿಳುವಾದಂತ ಕೋಟಿಂಗ್ ಅನ್ನ ಮಾಡೋದು, ಎದ್ರ ಮೇಲೆ ಮೆಟಲ್ಸ್ ನ ಮೇಲೆ ಅಥವಾ ಐರನ್ಸ್ ನ ಮೇಲೆ, ಯಾವ್ದಕ್ಕೆ ಪ್ರೊಟೆಕ್ಟ್ ಮಾಡಕ್ಕೆ, ಕೊರೋಷನ್ ನಿಂದ ಪ್ರೊಟೆಕ್ಟ್ ಮಾಡಕ್ಕೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 25th ಕ್ವಶನ್ ಇಸ್ ವಾಟ್ ಈಸ್ ಜಿಪ್ಟರ್ ಅಯೋನಿಕ್ ಆಕ್ಸೈಡ್ಸ್ ಅಂದ್ರೆ ಏನು, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಆನ್ಸರ್ ಅನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಮೆಟಲ್ ಆಕ್ಸೈಡ್ಸ್ ದಟ್ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್ ವೆನ್ ರಿಯಾಕ್ಟ್ ವಿತ್ ಬೋತ್ ಅನ್ ಆಸಿಡ್ ಅ ಬೇಸ್. ಏನು ಆ ಮೆಟಲ್ ಆಕ್ಸೈಡ್ ಇದ್ದು ಸಾಲ್ಟ್ ಅಂಡ್ ವಾಟರ್ ನ ಪ್ರೊಡ್ಯೂಸ್ ಮಾಡ್ತಾವೆ ಯಾವಾಗ ಆಸಿಡ್ ಮತ್ತೆ ಬೇಸ್ ಎರಡೂದ್ರ ಜೊತೆಗೆ ರಿಯಾಕ್ಟ್ ಮಾಡಿ. ಅಂದ್ರೆ ಇವುಗಳು ಬೋತ್ ಆಸಿಡಿಕ್ ಮತ್ತೆ ಬೇಸಿಕ್ ಎರಡು ರೀತಿ ಆಗಿರ್ತಕ್ಕಂಥ ಪ್ರಾಪರ್ಟೀಸ್ ಅನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂಡ್ ಇವು ಬೇಸ್ ಆಸಿಡ್ ಜೊತೆನೂ ನ್ಯೂಟ್ರಲ್ ಆಗ್ತವೆ, ಬೇಸ್ ಜೊತೆನೂ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನು ಉಂಟು ಮಾಡ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಜಿಂಕ್ ಆಕ್ಸೈಡ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇಟ್ ಇಸ್ ಆಲ್ಸೋ ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನ 2 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇದೆ. ಓಕೆ,
Then next 26th question. The melting point and the boiling point of ionic compounds are higher. What is the reason? ಅಯೋನಿಕ್ ಕಂಪೌಂಡ್ಸ್ ನಲ್ಲಿ ಇರ್ತಕ್ಕಂಥ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಗಳು ಜಾಸ್ತಿ ಇರ್ತವೆ, ಯಾಕೆ ಅಂತ ಕೇಳಿದ್ದಾರೆ. ರೀಸನ್ ಅನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಮೋರ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಬ್ರೇಕ್ ಅ ಸ್ಟ್ರಾಂಗ್ ಅಯೋನಿಕ್ ಬಾಂಡ್ ಬಿಟ್ವೀನ್ ಮಾಲಿಕ್ಯೂಲ್ಸ್. ಮಾಲಿಕ್ಯೂಲ್ಸ್ ಅಯೋನಿಕ್ ಬಾಂಡ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಬಿಟ್ವೀನ್ ಮಾಲಿಕ್ಯೂಲ್ಸ್. ಏನಂದ್ರೆ ಅಯೋನಿಕ್ ಬಾಂಡ್ ಏನಿರ್ತದಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅಯೋನಿಕ್ ಬಾಂಡ್ ಅನ್ನ ಬ್ರೇಕ್ ಮಾಡ್ಬೇಕಾದ್ರೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಅವುಗಳು ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಅನ್ನು ಹೊಂದಿರ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 27th ಕ್ವಶನ್ ಈಸ್ ಸಿಲ್ವರ್ ವೆಸಲ್ಸ್ ಟರ್ನ್ ಬ್ಲಾಕ್ ವೆನ್ ಎಕ್ಸ್ಪೋಸ್ಡ್ ಟು ಏರ್. ವಾಟ್ ಈಸ್ ದ ರೀಸನ್? ಸಿಲ್ವರ್ ವೆಸಲ್ಸ್ ಅಂದ್ರೆ ಸಿಲ್ವರ್ ನ ಪಾತ್ರೆಗಳನ್ನ ಏರ್ ನಲ್ಲಿ ಬಿಟ್ಟಾಗ ಅವುಗಳೇನಾಗ್ತವೆ, ಬ್ಲಾಕ್ ಆಗಿ ಕನ್ವರ್ಟ್ ಆಗ್ತವೆ, ಯಾಕೆ ಅಂತ ಕೇಳಿದ್ದಾರೆ. ರೀಸನ್ ಅನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಸಿಲ್ವರ್ ರಿಯಾಕ್ಟ್ ವಿತ್ ಸಲ್ಫರ್ ಇನ್ ದ ಏರ್. ಇದು ವಾತಾವರಣದಲ್ಲಿರ್ತಕ್ಕಂಥ ಸಲ್ಫರ್ ಜೊತೆಗೆ ರಿಯಾಕ್ಟ್ ಮಾಡ್ಬಿಟ್ಟು ಫಾರ್ಮ್ ಅ ಲೇಯರ್ ಆಫ್ ಸಿಲ್ವರ್ ಸಲ್ಫೈಟ್. ಇದು ಸಿಲ್ವರ್ ಸಲ್ಫೈಟ್ ನ ಲೇಯರ್ ಅನ್ನ ಮೇಲ್ಗಡೆ ಫಾರ್ಮ್ ಮಾಡ್ತದೆ. ಇಟ್ಸ್ HGS ಅಂತ ಹೇಳ್ಬೋದು. ವಿಚ್ ಟರ್ನ್ಸ್ ಬ್ಲಾಕ್. ಅದರಿಂದಾನೇ ಅದೇನಾಗ್ತದೆ, ಬ್ಲಾಕ್ ಆಗಿ ಕನ್ವರ್ಟ್ ಆಗ್ತದೆ. 28th ಕ್ವಶನ್ ಈಸ್ ಕಾಪರ್ ಲೂಸಸ್ ಇಟ್ಸ್ ಬ್ರೌನ್ ಕಲರ್ ವೆನ್ ಎಕ್ಸ್ಪೋಸ್ಡ್ ಇನ್ ಏರ್, ಟರ್ನ್ಸ್ ಗ್ರೀನ್. ವಾಟ್ ಈಸ್ ದ ರೀಸನ್? ಏನಂದ್ರೆ ಕಾಪರ್ ಅನ್ನ ತಾಮ್ರವನ್ನ ನಾವು ಏನ್ ಮಾಡಿದಾಗ ಗಾಳಿಯಲ್ಲಿ ಇಟ್ಟಾಗ ಅದೇನ್ ಮಾಡ್ತದೆ ಅಂದ್ರೆ ತನ್ನ ಬ್ರೌನ್ ಕಲರ್ ನ ಕಳ್ಕೊಂಡು ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗ್ತದೆ. ರೀಸನ್ ಅನ್ನ ಕೊಡಿ ಅಂತ ಹೇಳಿದ್ದಾರೆ. ರೀಸನ್ ಅನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಕಾಪರ್ ರಿಯಾಕ್ಟ್ ವಿತ್ ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್ ಟು ಫಾರ್ಮ್ ಅ ಗ್ರೀನ್ ಕಲರ್ಡ್ ಕಾಪರ್ ಕಾರ್ಬೋನೇಟ್ ಲೇಯರ್. ಇಟ್ ಟರ್ನ್ಸ್ ಗ್ರೀನ್. ಏನ್ ಮಾಡ್ತದೆ ಅಂದ್ರೆ ಇದು ಮಾಯಿಸ್ಟ್ ಆಗಿರ್ತದೆ ವಾತಾವರಣ. ಕಾಪರ್ ಅಂದ್ರೆ ತಾಮ್ರ ಇದ್ದದ್ದು, ಕಾಪರ್ ಇದ್ದದ್ದು ಮಾಯಿಸ್ಟ್ ಕಾರ್ಬನ್ ಮಾಯಿಶ್ಚರ್ ನಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಏನ್ ಮಾಡ್ತದ ಅಂದ್ರೆ ರಿಯಾಕ್ಷನ್ ಮಾಡ್ಬಿಟ್ಟು ಗ್ರೀನ್ ಕಲರ್ಡ್ ಆಗಿರ್ತಕ್ಕಂಥ ಕಾಪರ್ ಕಾರ್ಬೋನೇಟ್ ಅನ್ನ ಫಾರ್ಮ್ ಮಾಡುತ್ತೆ, ಲೇಯರ್ ನ ಫಾರ್ಮ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದೆನ್ 29th ಕ್ವಶನ್. ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ರಿಲೀಸ್ಡ್ ವೆನ್ ದ ಮೆಟಲ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆಸಿಡ್. ವಾಟ್ ಈಸ್ ದ ರೀಸನ್? ನೈಟ್ರಿಕ್ ಆಸಿಡ್ ಜೊತೆಗೆ ಮೆಟಲ್ಸ್ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡಲ್ಲ, ಯಾಕೆ ಅಂತ ಕೇಳೋದಾದ್ರೆ ರೀಸನ್ ಅನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ನೈಟ್ರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಇದು ಆಕ್ಸಿಡೇಷನ್ ಪ್ರಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಆಕ್ಸಿಡೈಸಸ್ ಲಿಬರೇಟೆಡ್ ಹೈಡ್ರೋಜನ್. ಇದೇನ್ ಮಾಡ್ತಂದ್ರೆ ಅಂದ್ರೆ ಲಿಬರೇಟ್ ಆಗಿರ್ತಕ್ಕಂಥ ಹೈಡ್ರೋಜನ್ ಅನ್ನ ಆಕ್ಸಿಡೈಸ್ ಮಾಡ್ಕೊಂತೆ ಟು ಫಾರ್ಮ್ ವಾಟರ್. ಹೈಡ್ರೋಜನ್ ಆಕ್ಸಿಡೈಸ್ ಮಾಡ್ಕೊಂಡು ವಾಟರ್ ನ ಫಾರ್ಮ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇಟ್ ಸೆಲ್ಫ್ ಡಿಕಂಪೋಸಸ್ ಇಂಟು ನೈಟ್ರೋಜನ್ ಆಕ್ಸೈಡ್ಸ್. ಹೈಡ್ರೋಜನ್ ವಾಟರ್ ನ ಫಾರ್ಮ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ಅದಲ್ದೇನೆ ಅದು ಇಟ್ ಸೆಲ್ಫ್ ಡಿಕಂಪೋಸ್ ಆಗಿ ನೈಟ್ರಿಕ್ ಆಸಿಡ್ ಇದ್ದು ಅದೇ ಡಿಕಂಪೋಸ್ ಆಗಿ ಏನ್ ಮಾಡ್ತದೆ ಅಂದ್ರೆ ನೈಟ್ರೋಜನ್ ಆಕ್ಸೈಡ್ ಅನ್ನ ಉಂಟು ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ 13th ಕ್ವಶನ್ ಈಸ್ ದ ಮೆಟಲ್ಸ್ ಸೋಡಿಯಂ ಅಂಡ್ ಪೊಟ್ಯಾಸಿಯಂ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್. ವಾಟ್ ಈಸ್ ದ ರೀಸನ್? ನಾವು ಅವಾಗ್ಲೇ ಹೇಳಿದ್ನಲ್ಲ, ಕೆರೋಸಿನ್ ನಲ್ಲಿ ಪೊಟ್ಯಾಸಿಯಂ ಮತ್ತೆ ಸೋಡಿಯಂ ಅನ್ನ ಹಾಕಿರ್ತಾರೆ, ಯಾಕೆ ಅಂತ ರೀಸನ್ ಕೊಡಿ ಅಂತ ಕೇಳಿದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ರೀಸನ್ ಈಸ್ ದೀಸ್ ಮೆಟಲ್ಸ್ ರಿಯಾಕ್ಟ್ ರ್ಯಾಪಿಡ್ಲಿ ವೆನ್ ಎಕ್ಸ್ಪೋಸ್ಡ್ ಟು ಏರ್. ಈ ಮೆಟಲ್ಸ್ ಅನ್ನ ನಾವು ಗಾಳಿಯಲ್ಲಿ ಇಟ್ಟಾಗ ಅವು ರಿಯಾಕ್ಟ್ ಮಾಡ್ತವೆ ಅಂತ ನಾನು ಹೇಳಿದ್ದೇನೆ. ಅಂಡ್ ಕ್ಯಾಚ್ ದ ಫೈರ್, ಅದು ಬೆಂಕಿಯನ್ನ ಸ್ಫೋಟವನ್ನ ಮಾಡ್ತಕ್ಕಂತ ಕೂಡ ಚಾನ್ಸಸ್ ಇರುತ್ತೆ. ಸೊ ದೀಸ್ ಮೆಟಲ್ಸ್ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್ ಟು ಪ್ರಿಸರ್ವ್ ಅಂಡ್ ಅವಾಯ್ಡ್ ದ ಫೈರ್. ಅದಕ್ಕೋಸ್ಕರನೇ ಈ ಮೆಟಲ್ಸ್ ಅನ್ನ ಕೆರೋಸಿನ್ ಅಲ್ಲಿ ಇಡ್ತಾರೆ ಮತ್ತೆ ಪ್ರಿಸರ್ವ್ ಆಗಿರ್ತಾರೆ, ಯಾಕಂದ್ರೆ ಅವಾಯ್ಡ್ ಫೈರ್ ಇಂದ ಅವಾಯ್ಡ್ ಮಾಡಕ್ಕೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 31st ಕ್ವಶನ್ ಈಸ್ ದಿಸ್ ದ ಡಿಫರೆನ್ಸಸ್ ಬಿಟ್ವೀನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಅಂಡ್ ನಾನ್ ಮೆಟಲ್. ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಇಟ್ಕೊಂಡು ಡಿಫರೆನ್ಸಸ್ ಅನ್ನ ಮಾಡಿ ಎಲ್ಲಿ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ನಲ್ಲಿ ಅಂತ ಹೇಳಿದ್ದಾರೆ. ಆನ್ಸರ್ ಅನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಮೆಟಲ್ಸ್ ನ ಫಸ್ಟ್ ಡಿಫರೆನ್ಸ್ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ನಲ್ಲಿ ಬರ್ತಕ್ಕಂಥ ಫಸ್ಟ್ ಡಿಫರೆನ್ಸ್ ಯಾವ್ದಂದ್ರೆ ದೇ ಹ್ಯಾವ್ ಅ ವರ್ಬಲ್ ಕ್ವಾಲಿಟಿ. ವರ್ಬಲ್ ಕ್ವಾಲಿಟಿ ಅಂದ್ರೆ ಒಂದು ಸೌಂಡ್ ಅನ್ನು ಹೊಂದಿರ್ತವೆ. ಮೆಟಲ್ಸ್ ಅನ್ನ ಹೊಡೆದಾಗ ಒಂದು ಸೌಂಡ್ ಬರುತ್ತಲ್ಲ, ಅದನ್ನೇ ವರ್ಬಲ್ ಕ್ವಾಲಿಟಿ ಅಂತ ಕರೀತಾರೆ. ಬಟ್ ನಾನ್ ಮೆಟಲ್ಸ್ ಡಸ್ ನಾಟ್ ಹ್ಯಾವ್ ಕ್ವಾಲಿಟಿ ಆಫ್ ಸೌಂಡ್. ಇವುಗಳು ಸೌಂಡ್ ಮಾಡತಕ್ಕಂಥ ಕ್ವಾಲಿಟಿಯನ್ನು ಹೊಂದಿರಲ್ಲ. ಅಂಡ್ ಸೆಕೆಂಡ್ ಡಿಫರೆನ್ಸ್ ಅನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಮೆಟಲ್ಸ್ ಹ್ಯಾವ್ ಮೆಲಾಬಲ್ ಅಂಡ್ ಡಕ್ಟೈಲ್. ಇವುಗಳು ಮೆಲಾಬಲ್ ಮತ್ತೆ ಡಕ್ಟೈಲ್ ಆಗಿರ್ತವೆ. ಇವುಗಳು ಶೀಟ್ ರೀತಿನೂ ಮಾಡಬಹುದು ಮತ್ತೆ ಥಿನ್ ವೈರ್ ಗಳನ್ನಾಗಿ ಕೂಡ ಕನ್ವರ್ಟ್ ಮಾಡಬಹುದು ಮೆಟಲ್ಸ್ ನ.
ಬಟ್ ನಾನ್ ಮೆಟಲ್ಸ್ ಆರ್ ನಾನ್ ಮೆಲಬಲ್ ಅಂಡ್ ನಾನ್ ಡಕ್ಟೈಲ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಮೆಟಲ್ಸ್ ಆರ್ ಗ್ಲೋ, ಇವುಗಳನ್ನ ಶೈನಿಂಗ್ ಅನ್ನ ಹೊಂದಿರ್ತವೆ. ನಾನ್ ಮೆಟಲ್ಸ್ ನಾಟ್ ಗ್ಲೋ, ಡಸ್ ನಾಟ್ ಗ್ಲೋ, ಇವುಗಳು ಶೈನಿಂಗ್ ಅನ್ನ ಹೊಂದಿರಲ್ಲ, ಇವುಗಳು ಹೊಳೆಯಲ್ಲ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಮೆಟಲ್ಸ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಹೀಟ್, ಇವುಗಳು ಮೆಟಲ್ಸ್ ಏನಂದ್ರೆ ಒಂದು ಎಲೆಕ್ಟ್ರಿಸಿಟಿನ ತುಂಬಾ ಚೆನ್ನಾಗಿ ಪಾಸ್ ಮಾಡ್ತವೆ, ಅದಲ್ದೇನೆ ಹೀಟ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಪಾಸ್ ಮಾಡ್ತವೆ. ಬಟ್ ನಾನ್ ಮೆಟಲ್ಸ್ ಏನಿರ್ತಾವಲ್ಲ ವೀಕ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಹೀಟ್, ಇವುಗಳು ತುಂಬಾ ವೀಕ್ ಕಂಡಕ್ಟರ್ಸ್ ಆಗಿವೆ ಎಲೆಕ್ಟ್ರಿಸಿಟಿ ಮತ್ತೆ ಹೀಟ್ಗೆ ಅಂತಾನು ಹೇಳ್ಬೋದು. ಅಂಡ್ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್ ಯಾವ್ದಂದ್ರೆ 32nd ಕ್ವಶನ್ ಈಸ್ ಲೀಸ್ಟ್ ದ ಡಿಫರೆನ್ಸಸ್ ಬಿಟ್ವೀನ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಇವಾಗಲೇ ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಡಿಫರೆನ್ಸಸ್ ನೋಡ್ಕೊಂಡು ಇವಾಗ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ನ ಡಿಫರೆನ್ಸಸ್ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಡಿಫರೆನ್ಸ್ ಯಾವ್ದಂದ್ರೆ ಎಲೆಕ್ಟ್ರಾನ್ ಡೋನರ್ಸ್. ಮೆಟಲ್ಸ್ ಏನಿರ್ತಾವಲ್ಲ ಎಲೆಕ್ಟ್ರಾನ್ ಬಿಟ್ಟು ಕೊಡ್ತಕ್ಕಂತೆ ಏನು ಕ್ವಾಲಿಟಿಯನ್ನು ಹೊಂದಿರ್ತವೆ. ದೆನ್ ನೆಕ್ಸ್ಟ್ ಏನಂದ್ರೆ ನಾನ್ ಮೆಟಲ್ಸ್ ಎಲೆಕ್ಟ್ರಾನ್ ಏನು ರಿಸೆಪ್ಟೆಂಟ್ಸ್ ಅಂತ ಹೇಳ್ಬೋದು. ಏನಂದ್ರೆ ಇವುಗಳನ್ನ ಎಲೆಕ್ಟ್ರಾನ್ಸ್ ಅನ್ನ ತಗೊಳ್ಳಂತ ಪ್ರಾಪರ್ಟೀಸ್ ಅನ್ನು ಹೊಂದಿರ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಮೆಟಲ್ಸ್ ಹೈಡ್ರೋಜನ್ ಈಸ್ ಡಿಸ್ಪ್ಲೇಸ್ಡ್ ಬೈ ಡೈಲ್ಯೂಟ್ ಆಸಿಡ್ಸ್. ಏನಂದ್ರೆ ಹೈಡ್ರೋಜನ್ ಇದನ್ನ ಡಿಸ್ಪ್ಲೇಸ್ ಮಾಡ್ತಾ, ಈ ಮೆಟಲ್ಸ್ ಹೈಡ್ರೋಜನ್ ಅನ್ನ ಡಿಸ್ಪ್ಲೇಸ್ ಮಾಡ್ತವೆ ಡೈಲ್ಯೂಟ್ ಆಸಿಡ್ ಜೊತೆಗೆ ಇದನ್ನ ಮಾಡಿದಾಗ, ರಿಯಾಕ್ಟ್ ಮಾಡಿದಾಗ. ಬಟ್ ಹೈಡ್ರೋಜನ್ ಈಸ್ ನಾಟ್ ಡಿಸ್ಪ್ಲೇಸ್ಡ್ ಬೈ ಡೈಲ್ಯೂಟ್ ಆಸಿಡ್ಸ್. ನಾನ್ ಮೆಟಲ್ಸ್ ಏನ್ ಮಾಡ್ತಾವ ಅಂದ್ರೆ ಹೈಡ್ರೋಜನ್ ಅನ್ನ ರಿಲೀಸ್ ಮಾಡಲ್ಲ, ಯಾವಾಗ ಡೈಲ್ಯೂಟ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 33rd ಕ್ವಶನ್ ಈಸ್ ಮೇಕ್ ಅ ಲಿಸ್ಟ್ ಆಫ್ ಡಿಫರೆನ್ಸಸ್ ಬಿಟ್ವೀನ್ ಕ್ಯಾಲ್ಕಿನೇಷನ್ ಅಂಡ್ ರೋಸ್ಟಿಂಗ್. ಕ್ಯಾಲ್ಕಿನೇಷನ್ ಮತ್ತೆ ರೋಸ್ಟಿಂಗ್ ನ ಡಿಫರೆನ್ಸಸ್ ಅನ್ನ ಹೇಳಿ ಅಂತ ಹೇಳಿದ್ದಾರೆ. ಇದರ ಡಿಫರೆನ್ಸಸ್ ಅನ್ನ ಫಸ್ಟ್ ಡಿಫರೆನ್ಸಸ್ ಅನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಕ್ಯಾಲ್ಕಿನೇಷನ್ ಈಸ್ ಹ್ಯಾಪನ್ಸ್ ಇನ್ ಲೆಸ್ ಏರ್ಸ್ ಅಂಡ್ ಹೈ ಟೆಂಪರೇಚರ್. ಇಟ್ ಹ್ಯಾಪನ್ಸ್ ಅಂತ ಹೇಳ್ಬೋದು. ಆರ್ ರಿಕ್ವೈರ್ಡ್ ಲೆಸ್. ಕ್ಯಾಲ್ಕಿನೇಷನ್ ಆಗ್ಬೇಕಂದ್ರೆ ಏನಂದ್ರೆ ಲೆಸ್ ತುಂಬಾ ಕಮ್ಮಿ ಏರ್ ಬೇಕಾಗುತ್ತೆ ಮತ್ತೆ ಹೈ ಟೆಂಪರೇಚರ್ ಬೇಕಾಗುತ್ತೆ. ಅದೇ ರೋಸ್ಟಿಂಗ್ಗೆ ಜಾಸ್ತಿ ಏರ್ ಬೇಕಾಗುತ್ತೆ ಮತ್ತೆ ಜಾಸ್ತಿ ಟೆಂಪರೇಚರ್ ಕೂಡ ಬೇಕಾಗುತ್ತೆ. ಕ್ಯಾಲ್ಕಿನೇಷನ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರಂದ್ರೆ ಟು ಕನ್ವರ್ಟ್ ಅ ಕಾರ್ಬೋನೇಟ್ ಓರ್ ಇಂಟು ಮೆಟಲ್ ಆಕ್ಸೈಡ್ಸ್. ಕಾರ್ಬೋನೇಟ್ ಓರ್ ಅದನ್ನ ಮೆಟಲ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡಕ್ಕೆ ಕ್ಯಾಲ್ಕಿನೇಷನ್ ಅನ್ನ ಯೂಸ್ ಮಾಡ್ತಾರೆ. ಬಟ್ ರೋಸ್ಟಿಂಗ್ ಅನ್ನ ಟು ಕನ್ವರ್ಟ್ ಅ ಸಲ್ಫೈಡ್ ಓರ್ ಇಂಟು ಮೆಟಲ್ ಆಕ್ಸೈಡ್ಸ್. ಸಲ್ಫೈಡ್ ಓರ್ ನ ಮೆಟಲ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡಕ್ಕೆ ರೋಸ್ಟಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. 34th ಕ್ವಶನ್ ಈಸ್ ಲಿಸ್ಟ್ ದ ಡಿಫರೆನ್ಸಸ್ ಬಿಟ್ವೀನ್ ಆಸಿಡಿಕ್ ಆಕ್ಸೈಡ್ ಅಂಡ್ ಬೇಸಿಕ್ ಆಕ್ಸೈಡ್. ಇದರಲ್ಲಿ ಡಿಫರೆನ್ಸಸ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಇವಾಗಲೇ ನಾವು ನೋಡ್ಕೊಳ್ಳಿ 1 2 3 4 ಡಿಫರೆನ್ಸ್ ನಾವು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತೆ ನಮ್ಮ ವಿಡಿಯೋನ ಲೈಕ್ ಮಾಡೋದು ಮತ್ತೆ ಶೇರ್ ಮಾಡೋದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇದಲ್ದೇನೆ ಬೇರೆ 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 ಸಬ್ಜೆಕ್ಟ್ ನಲ್ಲಿ ಇರ್ತಕ್ಕಂಥ ಇಂಗ್ಲಿಷು, ಅದಲ್ದೇನೆ ಸೈನ್ಸು, ಸೋಷಿಯಲ್ ಸೈನ್ಸು, ಈ ರೀತಿ ಚಾಪ್ಟರ್ ವೈಸ್ ಕ್ವಶನ್ ಸೀರೀಸ್ ಅನ್ನ ಮಾಡ್ತಾ ಇದೀವಿ. ಇವೆಲ್ಲ ನಿಮ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಫಿಕ್ಸ್ ಕ್ವಶನ್ ಗಳಿವೆ. ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಸೊ ನಿಮಗ್ ಬಿಟ್ಟದ್ದು ಏನ್ ಮಾಡ್ತೀರಾ ಅಂತ. ಸೊ ಇವಾಗ ಹೋಗೋಣ ಆಸಿಡಿಕ್ ಆಕ್ಸೈಡ್ ಮತ್ತೆ ಬೇಸಿಕ್ ಆಕ್ಸೈಡ್ ನಡಿರ್ತಕ್ಕಂಥ ಡಿಫರೆನ್ಸಸ್ ಅನ್ನ ಸ್ಟಡಿ ಮಾಡಕ್ಕೆ. ಫಸ್ಟ್ ಒನ್ ಆಸಿಡಿಕ್ ಆಕ್ಸೈಡ್ ಇರ್ತಾವಲ್ಲ, ಆಕ್ಸೈಡ್ ಆಫ್ ನಾನ್ ಮೆಟಲ್, ಇವುಗಳನ್ನ ಆಕ್ಸೈಡ್ ಆಫ್ ನಾನ್ ಮೆಟಲ್ಸ್ ಅಂತ ಕರಿಬಹುದು. ದೆನ್ ನೆಕ್ಸ್ಟ್ ಬೇಸಿಕ್ ಆಕ್ಸೈಡ್ ಅನ್ನ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಅಂತ ನಾವು ಕರಿಬಹುದು. ದೆನ್ ನೆಕ್ಸ್ಟ್ ಆಸಿಡಿಕ್ ಆಕ್ಸೈಡ್ ಇರ್ತಾವಲ್ಲ, ಇವು ಬ್ಲೂ ಲಿಟ್ಮಸ್ ಪೇಪರ್ ನ ರೆಡ್ ಆಗಿ ಟರ್ನ್ ಮಾಡ್ತವೆ. ಬಟ್ ಬೇಸಿಕ್ ಆಕ್ಸೈಡ್ ಇರ್ತಾವಲ್ಲ, ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂ ಆಗಿ ಟರ್ನ್ ಮಾಡ್ತವೆ ಅಂತ ನಾವು ಹೇಳ್ಬೋದು. 31st ಕ್ವಶನ್ ಈಸ್ ಲಿಸ್ಟ್ ದ ಜನರಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. ಅಯಾನಿಕ್ ಕಂಪೌಂಡ್ಸ್ ನ ಜನರಲ್ ಪ್ರಾಪರ್ಟೀಸ್ ಅನ್ನ ಲಿಸ್ಟ್ ಮಾಡಿ ಅಂತ ಕೇಳಿದ್ರೆ ಆನ್ಸರ್ ಅನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಇವುಗಳು ಹಾರ್ಡ್ ಸಾಲಿಡ್ಸ್ ಅಂದ್ರೆ ತುಂಬಾ ಗಟ್ಟಿಯಾಗಿರ್ತಕ್ಕಂಥ ಸಾಲಿಡ್ಸ್. ಅಂಡ್ ಸೆಕೆಂಡ್ ಪ್ರಾಪರ್ಟಿ ಯಾವ್ದಂದ್ರೆ ಹ್ಯಾವ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಇವುಗಳು ಜಾಸ್ತಿ ಆಗಿರ್ತಕ್ಕಂಥ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಅನ್ನು ಹೊಂದಿವೆ. ಅಂಡ್ ಥರ್ಡ್ ಒನ್ ಯಾವ್ದಂದ್ರೆ ಸಾಲ್ಯುಬಲ್ ಇನ್ ವಾಟರ್ ಅಂಡ್ ನಾಟ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಇವುಗಳು ಸಾಲ್ಯುಬಲ್, ವಾಟರ್ ನಲ್ಲಿ ತುಂಬಾ ಸಾಲ್ಯುಬಲ್ ಆಗಿವೆ ಮತ್ತೆ ಇವುಗಳು ಯಾವುದೇ ರೀತಿಗಂತ ಆರ್ಗ್ಯಾನಿಕ್ ಸಾಲ್ವೆಂಟ್ ನಲ್ಲಿ ಸಾಲ್ವ್ ಆಗಲ್ಲ, ವಾಟರ್ ನ ಒಂದು ಬಿಟ್ಟು ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ನಾನ್ ಕಂಡಕ್ಟರ್ಸ್ ಇನ್ ಸಾಲಿಡ್ ಸ್ಟೇಟ್ ಅಂಡ್ ಕಂಡಕ್ಟರ್ಸ್ ಇನ್ ಸೊಲ್ಯೂಷನ್ ಸ್ಟೇಟ್. ಇವುಗಳು ಸಾಲಿಡ್ ಅಲ್ಲಿ ಇರುವಾಗ ಕಂಡಕ್ಟರ್ ಆಗಿರಲ್ಲ, ನಾನ್ ಕಂಡಕ್ಟರ್ ಆಗಿರ್ತವೆ.
ಏನು ಇವುಗಳು ಸೊಲ್ಯೂಷನ್ ನಲ್ಲಿ ಸಾಲ್ವ್ ಆಗ್ತಾವಲ್ಲ, ವಾಟರ್ ನಲ್ಲಿ ಸಾಲ್ಯುಬಲ್ ಆಗ್ತಾವಲ್ಲ, ಅವಾಗ ಕಂಡಕ್ಟಿವಿಟಿಯನ್ನ ಕಂಡಕ್ಟಿವಿಟಿ ಪ್ರಾಪರ್ಟೀಸ್ ಅನ್ನ ಹೊಂದ್ತವೆ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ 36th ಕ್ವಶನ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಜಾಸ್ತಿ ಸಾರಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಏನೋ ಮೆಟಲ್ಸ್ ಟು ಪ್ರಿವೆಂಟ್ ರಸ್ಟಿಂಗ್ ಆಫ್ ಐರನ್. ರಸ್ಟಿಂಗ್ ಆಫ್ ಐರನ್ ಅನ್ನ ಯಾವ ರೀತಿ ಪ್ರಿವೆಂಟ್ ಮಾಡೋದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಫಸ್ಟ್ ಒನ್ ಪೇಂಟಿಂಗ್ ಮಾಡೋದ್ರ ಮುಖಾಂತರ, ಸೆಕೆಂಡ್ ಒನ್ ಆಯಿಲ್ ರಬ್ಬಿಂಗ್, ಆಯಿಲ್ ಅನ್ನ ಹಚ್ಚೋದ್ರ ಮುಖಾಂತರ, ಥರ್ಡ್ ಒನ್ ಗ್ಯಾಲ್ವನೈಸೇಷನ್ ಅಂತ ಹೇಳ್ಬೋದು, ಫೋರ್ತ್ ಒನ್ ಆನಡೈಸೇಷನ್ ಅಂತ ಹೇಳ್ಬೋದು, ಫಿಫ್ತ್ ಒನ್ ಕ್ರೋಮಿಯಂ ಕೋಟಿಂಗ್ ಅನ್ನ ಮಾಡೋದ್ರ ಮುಖಾಂತರನು ಏನ್ ಮಾಡಬಹುದು ಅಂದ್ರೆ ರಸ್ಟಿಂಗ್ ಆಫ್ ಐರನ್ ಅನ್ನ ಪ್ರಿವೆಂಟ್ ಮಾಡಬಹುದು. ನೌ ವಿ ವಿಲ್ ಲಾಸ್ಟ್ಲಿ ಗೋ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ್ಯಾವ ಅಂತ ನೋಡ್ಕೊಂಡು ಹೋಗೋಣ. 37th ಕ್ವಶನ್ ಇಸ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ದಟ್ ಲೆಡ್ ಟು ಯೂಸ್ ಮೆಟಲ್ಸ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಯುಟೆನ್ಸಿಲ್ಸ್ ಆರ್. ಏನಂದ್ರೆ ಯಾವ ಪ್ರಾಪರ್ಟಿ ಆಫ್ ಮೆಟಲ್ ಅಂದ್ರೆ ಯಾವ್ದೋ ಒಂದು ಪ್ರಾಪರ್ಟಿ ಆಫ್ ಮೆಟಲ್ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ನಾವು ಪಾತ್ರೆಗಳನ್ನ ತಯಾರಿಕೆ ಮಾಡೋದ್ರಲ್ಲಿ ಯೂಸ್ ಆಗ್ತದೆ ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ, ಪಾತ್ರೆಗಳನ್ನ ಯಾಕೆ ತಯಾರು ಮಾಡ್ತಾರೆ? ಅಡಿಗೆ ಮಾಡಕ್ ತಯಾರು ಮಾಡ್ತಾರೆ. ಅಡಿಗೆ ಮಾಡಕ್ ಯಾವ್ದು ಬೇಕು? ನಮ್ಗೆ ಹೀಟ್ ಅಬ್ಸರ್ವ್, ಹೀಟ್ ಕಂಡಕ್ಟಿವಿಟಿ ಜಾಸ್ತಿ ಇರ್ತಕ್ಕಂಥ ಹೀಟ್ ಕಂಡಕ್ಟಿವಿಟಿ ಹೊಂದಿರತಕ್ಕಂತ ಪಾತ್ರೆಗಳು ಬೇಕು. ಅದಕ್ಕೆ ಆನ್ಸರ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಥರ್ಮಲ್ ಕಂಡಕ್ಟಿವಿಟಿಯನ್ನ ಹೊಂದಿರೋದು ಮೆಟಲ್ಸ್ ಥರ್ಮಲ್ ಕಂಡಕ್ಟಿವಿಟಿ ಹೊಂದಿರ್ತವೆ. ಥರ್ಮಲ್ ಕಂಡಕ್ಟಿವಿಟಿಯಿಂದ ಏನಾಗ್ತದೆ ಅಂದ್ರೆ ಅಡಿಗೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಮೆಟಲ್ಸ್ ನ ಥರ್ಮಲ್ ಕಂಡಕ್ಟಿವಿಟಿ ಪ್ರಾಪರ್ಟೀಸ್ ಅನ್ನ ಏನು ಯೂಸ್ ಆಗತ್ತೆ ಎಲ್ಲಿ? ಮ್ಯಾನುಫ್ಯಾಕ್ಚರ್ ಆಫ್ ಯುಟೆನ್ಸಿಲ್ಸ್. ಯುಟೆನ್ಸಿಲ್ಸ್ ಮೀನ್ಸ್ ಪಾತ್ರೆಗಳು ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 38th ಕ್ವಶನ್ ಈಸ್ ಮೆಟಲ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಡ್ಯಾಶ್ ಡ್ಯೂ ಟು ದೇರ್ ಡಕ್ಟೈಲ್ ಪ್ರಾಪರ್ಟೀಸ್. ಡಕ್ಟೈಲ್ ಮೀನ್ಸ್ ಥಿನ್ ವೈರ್ ಆಗಿ ಕನ್ವರ್ಟ್ ಮಾಡ್ತಕ್ಕಂತ ಏನು ಪ್ರಾಪರ್ಟಿನ ಡಕ್ಟೈಲ್ ಪ್ರಾಪರ್ಟಿ ಅಂತ ಕರೀತಾರೆ. ಇದನ್ನ ಈ ಮೆಟಲ್ಸ್ ನ ಯಾವ್ದು ಪ್ರಾಪರ್ಟಿ ಇಲ್ಲಿ ಯೂಸ್ ಆಗ್ತದೆ ಅಂದ್ರೆ ಡಕ್ಟೈಲ್ ಪ್ರಾಪರ್ಟಿ ಯಾವ್ದಕ್ಕೆ ಯೂಸ್ ಆಗ್ತದೆ ಅಂದ್ರೆ ಇನ್ ಎಲೆಕ್ಟ್ರಿಕಲ್ ವೈರ್ಸ್ ಅನ್ನ ತಯಾರು ಮಾಡೋದ್ರಲ್ಲಿ ಈ ಡಕ್ಟೈಲ್ ಪ್ರಾಪರ್ಟಿ ಯೂಸ್ ಆಗ್ತದೆ ಅಂತ ಹೇಳ್ಬೋದು. ಅಂಡ್ 39th ಕ್ವಶನ್ ಈಸ್ ಹೈಡ್ರೋಜನ್ ಈಸ್ ನಾಟ್ ಲಿಬರೇಟೆಡ್ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆಸಿಡ್ ಬಿಕಾಸ್ ನೈಟ್ರಿಕ್ ಆಸಿಡ್ ಈಸ್. ಯಾವಾಗ ಇದು ಅವಾಗ್ಲೇನು ಸ್ಟಡಿ ಮಾಡಿದ್ವಿ, ಮೊದಲು ಕೂಡ ಸ್ಟಡಿ ಮಾಡಿದ್ದೇವೆ ವಿಡಿಯೋದಲ್ಲೇನೆ. ಹೈಡ್ರೋಜನ್ ಅನಿಲ ಏನಿರ್ತದಲ್ಲ, ನೈಟ್ರಿಕ್ ಆಸಿಡ್ ಜೊತೆಗೆ ಮೆಟಲ್ಸ್ ಗಳು ರಿಯಾಕ್ಟ್ ಮಾಡಿದಾಗ ಲಿಬರೇಟ್ ಆಗಲ್ಲ. ಯಾಕೆ ಅಂತ ಕೇಳಿದ್ರೆ ನೈಟ್ರಿಕ್ ಆಸಿಡ್ ಏನಿರ್ತಲ್ಲ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಆಕ್ಸಿಡೈಸರ್ ಅಂತ ನಾವು ಹೇಳ್ಬೋದು. ಇದೇನ್ ಮಾಡ್ತದಂದ್ರೆ ಹೈಡ್ರೋಜನ್ ಅನ್ನ ಆಕ್ಸಿಡೈಸ್ ಮಾಡ್ಕೊಂಡು ಅದೇನ್ ಮಾಡ್ತದಂದ್ರೆ ವಾಟರ್ ಫಾರ್ಮ್ ಗೆ ಹೆಲ್ಪ್ ಮಾಡ್ತದೆ. ಅದಲ್ದೇನೆ ನೈಟ್ರಿಕ್ ಆಕ್ಸೈಡ್ ಗಳನ್ನು ಕೂಡ ಫಾರ್ಮ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅಂಡ್ ದ 14th ಕ್ವಶನ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಅ ಮೆಟಲ್ ದಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡ್ತಕ್ಕಂತ ಮೆಟಲ್ ಯಾವ್ದಂದ್ರೆ ಆನ್ಸರ್ ಇಸ್ ಕ್ಯಾಲ್ಸಿಯಂ ಅಂತ ನಾವು ಹೇಳ್ಬೋದು. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. 41th ಕ್ವಶನ್ ಇಸ್ ಅ ಮೆಟಲ್ ಇನ್ ವಿಚ್ ಕಾಪರ್ ಇಸ್ ನಾಟ್ ಡಿಸ್ಪ್ಲೇಸ್ಡ್ ಬೈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅದ್ಯಾವ್ದಂದ್ರೆ ಮರ್ಕ್ಯೂರಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ lead is also more reactive than copper. Iron is also more reactive than copper. Zinc is also more reactive than copper, but mercury is less reactive than copper. ಅದಕ್ಕೋಸ್ಕರನೇ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಿಂದ ಮರ್ಕ್ಯೂರಿ ಇದ್ದದ್ದು ಅದನ್ನ ಏನ್ ಮಾಡಕ್ಕಾಗಲ್ಲ, ಡಿಸ್ಪ್ಲೇಸ್ ಮಾಡಕ್ಕಾಗಲ್ಲ ಅಂತ ನಾವು ಹೇಳ್ಬೋದು. 42nd ಕ್ವಶನ್ ಈಸ್ ಮೆಟಲ್ಸ್ ಆರ್ ದ ಟಾಪ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್ ಆರ್ ಕಾಲ್ಡ್ ಆಸ್. ಟಾಪ್ ನಲ್ಲಿ ಇರ್ತಕ್ಕಂಥ ರಿಯಾಕ್ಟಿವಿಟಿ ಸೀರೀಸ್ ನಲ್ಲಿ ಇರ್ತಕ್ಕಂಥ ಮೆಟಲ್ಸ್ ಗಳನ್ನ ಎಲೆಕ್ಟ್ರೋಲೈಸಿಸ್ ಅಂತ ನಾವು ಹೇಳ್ತೇವೆ. ಎಲೆಕ್ಟ್ರೋಲೈಸಿಸ್ ಮೆಟಲ್ಸ್ ಅಂತ ನಾವು ಹೇಳ್ತೇವೆ. ದ ನೆಕ್ಸ್ಟ್ 43rd ಕ್ವಶನ್ ಈಸ್ ಸೋಲ್ಡರ್ ಮೆಟಲ್ಸ್ ಈಸ್ ಯೂಸ್ ಟು ಜಾಯಿನ್ ಎಲೆಕ್ಟ್ರಿಕಲ್ ವೈರ್ಸ್ ಬಿಕಾಸ್ ಆಫ್ ಇಟ್ಸ್. ಏನಂದ್ರೆ ಸೋಲ್ಡರ್ ಮೆಟಲ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಕಲ್ ವೈರ್ ನ ಜಾಯಿನ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇವುಗಳು ಏನೋ ಹೊಂದಿರ್ತಾವ ಅಂದ್ರೆ ಇವುಗಳ ಏನಿರ್ತದಲ್ಲ ಲಿಕ್ವಿಡ್ ಪಾಯಿಂಟ್ ಏನಿರ್ತದಲ್ಲ, ಲಿಕ್ವಿಡ್ ಪಾಯಿಂಟ್ ಈಸ್ ವೆರಿ ಲೋ. ಇದನ್ನ ಲಿಕ್ವಿಡ್ ಪಾಯಿಂಟ್ ಏನಿರ್ತದೆ ವೆರಿ ಲೋ ಆಗಿರುತ್ತೆ. ಲಿಕ್ವಿಡ್ ಪಾಯಿಂಟ್ ಅನ್ನೋದಕ್ಕಿಂತ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸಾರಿ, ಇದನ್ನ ಮೆಲ್ಟಿಂಗ್ ಪಾಯಿಂಟ್ ಅಂತ ಬರ್ಕೊಳ್ಳಿ. ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಲೋ ಆಗಿರುತ್ತೆ. ಅದಕ್ಕೋಸ್ಕರನೇ ಇದು ಸೋಲ್ಡರ್ ಮೆಟಲ್ಸ್ ಅನ್ನ ಎಲೆಕ್ಟ್ರಿಕಲ್ ವೈರ್ಗೆ ಜಾಯಿನ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು.
ಇನ್ನು ಡಯಾಗ್ರಾಮ್, ಇಂಪಾರ್ಟೆಂಟ್ ಡಯಾಗ್ರಾಮ್ ಗಳನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಯಾವುದು ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಸ್. ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಸ್ ಇಟ್ಸ್ ಹೆಲ್ಪ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನ 3 ಮಾರ್ಕ್ ಕೇಳುವಂತ ಚಾನ್ಸಸ್ ಇದೆ. ಅಂಡ್ ಅದಲ್ದೇನೆ ಎಲೆಕ್ಟ್ರೋಲೈಸಸ್ ಆಫ್ ರಿಫೈನ್ಡ್ ಆಫ್ ಕಾಫರ್, ಇದನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇವೆರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ಸ್ ಇನ್ ದಿಸ್ ಚಾಪ್ಟರ್ ಅಂತ ಹೇಳ್ಬೋದು. ಈ ಚಾಪ್ಟರ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ. ನೀವು ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಇವಾಗ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಆಲ್ಸೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗಳಿಂದ ಜಾಯ್ನ್ ಆಗಿ. ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಅದಲ್ದೇ ನಿಮ್ಗೆ ಯಾವ್ದೇ ರೀತಿ ಡೌಟ್ ಇದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಏನ್ ಮಾಡಿ, ಮೆಸೇಜ್ ಮಾಡಿ. ವಾಟ್ಸಪ್ ನಂಬರ್ ಇಸ್ 8660301051 ಅಂತ ನಾವು ಹೇಳ್ಬೋದು. ದೆನ್ ಇದ್ರ ಮುಖಾಂತರ ಈ ವಿಡಿಯೋನ ಎಂಡ್ ಮಾಡೋಣ. ನಿಮ್ಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಡೌಟ್ ಇದ್ರೆ ಮೆಸೇಜ್ ಮಾಡಿ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಲ್ದೇನೆ ನಿಮ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಅಂಡ್ ಥ್ಯಾಂಕ್ ಯು.